ಗಂಡನ ಸಂಕಟ ಹೇಳ್ಕೊತೀವಿ. ಯಾವಾಗ ಕೊಟ್ಟು ಕುಂತೆ ನನ್ನವ್ವ ನಿನ್ನ ಹೆಸರು ತರ್ಬೇಕಂತ ಬಾಳೆ ಮಾಡ್ತೀನಿ. ಯವ್ವ ಸಂಕಟ ನಮಗ್ ಗೊತ್ತೈತಿ. ಹೌದು, ಬಾಳೆ ಮಾಡ್ಕೊಂಡ್ ತಿಂತೀನಂತನ ಎಟ್ ಏನ ಏನಿಲ್ರಿ, ಅದ್ಭುತವಾಗಿ ಮಾತಾಡಿದ್ರಿ ಅಂತ ಬಹಳ ಖುಷಿ ಆಯ್ತು. ಪಲ್ಲವಿ ಮೈಕ್ ಇನ್ನೊಂದು ಗೀತೆನ ಹಾಡ್ತೀನಿ. ಬಾಳ ಲೇಟ್ ಆಗಿ ಬಂದಿನ ತನ ತರ್ಕೊಂಡ್ಬಿಟ್ಟವ್ರು. ಹಾ, ನಾ ಏನ ಮಾಡೀನಿ ಜನಕ, ಬಾಳ ಲೇಟ್ ಏನ್ ಮಾಡಿಲ್ಲ, ಜಲ್ದಿನ ಬಂದ ಸುಮ್ಮನೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಬಂದಿರುವಂತ ಪ್ರೇಕ್ಷಕರಲ್ಲೂ ವಿನಂತಿಯನ್ನ ಮಾಡ್ಕೊಳ್ತಾ ಇದೀನಿ, ದಯವಿಟ್ಟು ಅಶ್ಲೀಲ ಗೀತೆಗೆ ಅಶ್ಲೀಲ ಹಾಸ್ಯಕ್ಕೆ ತಾವೆಲ್ಲರೂ ಕೂಡ ವಿರೋಧವನ್ನ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಒಂದ್ಸಲಿ ಜೋರಾದ ಚಪ್ಪಾಳೆ. ಅಶ್ಲೀಲ ವಿರೋಧ ಮಾಡ್ತೀರಾ ಇಲ್ಲಕ್ಕ? ಮಾಡ್ತೀರಿಲ್ರಿ? ಸೊ ಮಾಡೋಣ, ಯಾಕಂದ್ರೆ ಒಂದು ಸಂಸ್ಕೃತಿ, ತಂದೆ ತಾಯಿ, ಈ ಒಂದು ನಮ್ಮ ನಾಡ ಸಂಸ್ಕೃತಿಯನ್ನ ಯಾವಾಗಲೂ ಉಳಿಸೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ, ಇದು MP ಮೆಲೋಡಿಸ್ ಆರ್ಕೆಸ್ಟ್ರಾ ಬಳಬಟ್ಟಿ. ಬನ್ನಿ ಈಗ ಮೊದಲನೇದಾಗಿ ಒಂದು ಭಕ್ತಿಗೀತೆಯ ಜೊತೆಗೆ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಅಣ್ಣ ಇನ್ನೊಂದು ಮೈಕ್ ಹಿಡಿದಿದ್ರಲ್ಲ ಕಾಕರ್, ಎಲ್ಲದಿರಿ ಮೈಕ್? ಇನ್ನೊಂದು ಇಲ್ಲದಿರಿ ಎಲ್ಲಿದಿರಿ? ನಿಮ್ ಮುಂದ್ಗಡೆ ರೀ, ಮುಂದ ಮುಂದ್ಗಡೆ ಮೈಕ್ ತಗೊಂಡ್ಬರ್ರಿ. ಎಲ್ಲಿದಿರಿ ಸರ? ಬಂದಿರೋಣ. ಮುಂದ ಅನ್ನಕತ್ತಾರ ಅವ್ರು, ಒಟ್ಟ ಕಾಣವಲ್ಲ. ಲೈಟ್ ಬಿಡ್ರಿ ಅವ್ರಿಗೆ. ಎಲ್ಲಿದಿರಿ? ಈ ಗಿಡದ ಹತ್ರ ಅದೇ ನೋಡಿ, ಗಿಡದ ಹತ್ರ ಇಲ್ಲೇ ಈ ಕಡೆ ಲೆಫ್ಟ್ ಸೈಡ್. ಎಲ್ಲಿದಿರಿಪ್ಪ? ಮೈಕ್ ಕೊಡ್ರಿ, ಮೈಕ್. ಹಾ, ಬರ್ಲಿ ನಮ್ಮ ಅಣ್ಣಾಜಿ ಅವ್ರಿಗೆ ಒಂದ್ಸಲಿ ಜೋರದ ಚಪ್ಪಾಳೆ. ಓಕೆ, ಈಗ ಬನ್ನಿ. ನಮ್ಮ ಗುಂಡಲ್ಗೆರೆ ಗ್ರಾಮದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಈ ಒಂದು ತಾಯಿ ಆಶೀರ್ವಾದದೊಂದಿಗೆ ಇಷ್ಟೊಂದು ಜನ ಸೇರಿದರೆ, ಎಲ್ಲ ಭಕ್ತಾದಿಗಳಿಗೆ ಆ ತಾಯಿ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಚಾಲು ಮಾಡೋಣ್ರ. ಓಕೆ ಸರ್, ಬನ್ನಿ. ನಮ್ಮ ತಂಡದ ಹೆಮ್ಮೆಯ ಗಾಯಕ ಹಾಗೂ ನಾಯಕರಾಗಿರುವಂತ MP ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡದ ನಾಯಕ ಮಂಜು ಅವರಿಂದ ಒಂದು ಭಕ್ತಿ ಗೀತೆ ಕೇಳಿ ಆನಂದಿಸಿ. ಬಂದಿವ್ರಣ್ಣ ಇಲ್ಲಿ. ಅದಕ್ಕ ಜಾಕೆಟ್ ಆಗ ನೋಡ್ರಿ ನಮ್ಮ ಅವ್ವಗಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕುಂತಾರ ಇಲ್ಲಿ. ಎಲ್ಲಿ ಕುಂತಾರೆ? ಆಗ ಕಾಣಕತ್ತಿಲ್ಲ ನಿಮಗೆ? ಎಷ್ಟ್ ತಂಡ ಹಿಡ್ಕೊಂಡ್ ಕುಂತಾರ ನೋಡ, ಅವ್ರ ತಲೆಗೆ ಹೊಂಟವಲ್ಲ, ಕೈ ಹೊಂಟವಲ್ಲ ಹಾಕೊಂಡು. ನಮ್ದೇನ ನಮ್ಮ ಹುಡುಗರು ನೋಡ್ರಿ ಇಲ್ಲಿ, ನೀವು ಟವಲ್ ಹಾಕಿರ. ಅಣ್ಣ ಅವ್ರಿಗೆ ರೂಢಿ ಇರ್ತೈತಿ, ರಾತ್ರಿ ಒಂದ್ ಅನ್ನಂಗಿಲ್ಲ, ಎರಡ್ ಅನ್ನಂಗಿಲ್ಲ, ಎದ್ ಬೇಕಾದಂಗ ಹೊಲ್ದಾಗ ಹೋಗಿ ನೀರದು ಹಾಸ್ತಿರ್ತಾರ. ಥಂಡಿ ಅಂದ್ರ ಅವ್ರು ತಡ್ಕೊಂತಾರ, ಆದ್ರೆ ನಾವು ಹಂಗಿಲ್ಲ. ನಾವೆಲ್ಲ ಫುಲ್ ಸ್ವೆಟರ್ ಗಿಟ್ರ್ ಹಾಕೊಂಡ್ ಕಿವಿ ಕಟ್ಕೊಂಡ್ ಬ್ಯಾಚಾಗ ಮನ್ಯಾಗಿರೋರು ನಾವು. ನೋಡ್ರಿ, ನಾವು ತಂಡಿಗೆ ಹೋಗಿ ಹೊಲ್ದಾಗ ದುಡಿಯೋರಂತ ತಂಡ ಎತ್ತಂಗಿಲ್ಲ ಅಂತ. ಅಲ್ರಿ, ರೊಟ್ಟಿ ಬಡ್ಕೋತ ಒಲಿ ಮುಂದಾಗ ಕುಂತಿರ್ತೀರಿ, ಆದ್ರೂ ನಿಮಗ್ ತಂಡ ಹಿಡಿಕೈತೆ? ಹಿಡಿತದ ಮತ್ತ, ನಾವ್ ಬಾಳ ಸೂಕ್ಷ್ಮ ಇರ್ತೇವೆ. ಮತ್ತ ನಾವ್ ಬಾಳ ಬೆರಿಕಿದೀವನ್ರಿ. ಹೌದು, ಮತ್ತೆ ನೀವೆಲ್ಲ ಅಲ್ಲ ಕಲ್ ತಿಂದು ನೀವು ಕಲ್ಲು ಕರಗಿಸ್ತೀರ, ಆದ್ರೆ ನಾವು ಹಂಗಿಲ್ಲ. ಓ, ಅಂದ್ರ ಈ ಹೆಣ್ಮಗಳು ಡೈರೆಕ್ಟ್ ಆಗಿ ಹೇಳತ್ತಾಳ, ನೀವು ಕಲ್ಲು ತಿನ್ನೋ ರೋಪ ಅಂತ. ಓಕೆ, ಈ ಒಂದು ಊರಿಗೆ ನಮ್ಮೆಲ್ಲರನ್ನ ಬರಮಾಡಿಕೊಂಡಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರೂ ಕೂಡ ನಮ್ಮ ಒಂದು MP ಮೆಲೋಡಿಸ್ ವತಿಯಿಂದ ಹಾರ್ದಿಕವಾದಂತಹ ಸ್ವಾಗತ ಹಾಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸನ್ನಿಧಿಯಲ್ಲಿ ನಿಂತು ಒಂದು ಶ್ರೀ ರೇಣುಕಾ ಯಲ್ಲಮ್ಮ ಅವರ ಒಂದು ಭಕ್ತಿಗೀತೆಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ. ಒಂದು ಜೋರಾದ ಚಪ್ಪಾಳೆ ಕೊಟ್ರೆ ಇನ್ನೂ ಚೆನ್ನಾಗಿರ್ತಿದ್ರಿ, ಬಹಳ ಹುರುಗ್ ಬರ್ತೈತೆ ನಮಗೂ. ಹಾ, ಹಂಗೆ ಇರ್ಬೇಕು. ನೀವು ಚಪ್ಪಾಳೆ ತಟ್ಟಿದ್ರೆ ಬಾಜು ಊರು ಕೇಳಿಸ್ಬೇಕ. ಅಲ್ಲಿ ಏನ್ ನಡಾತದಪ್ಪ, ಯಾವ್ದದು ಊರಿದು? ಗುಂಡಲಗೇರಿ. ಎಸ್, ಗುಂಡಲಗೇರಿ ಒಳಗೆ ಏನ್ ನಡಾತದ ಅಂತಂದ್ರೆ ಅಲ್ಲಿ ಅವ್ರು ಇಲ್ಲಿ ಬರ್ಬೇಕು. ಆ ರೀತಿ ಈ ಊರಂದ್ರ ಆ ಊರಿ ಆ ಒಂದು ಸ್ಟ್ರೆಂತ್ ಇರ್ಬೇಕು, ಆ ಒಂದು ಶಕ್ತಿ ಇರ್ಬೇಕು. ಏನಂತೀರಿ? ಊಟ ಮಾಡಿರಿ? ಎಲ್ಲಿ ಅಲ್ಲಿ ಒಂದು ಹೂ ಅನ್ನಕತ್ತದ ಅಷ್ಟೇ, ಮಾಡೇ ಕೂತಾರ. ಹೇಳ್ರಿ, ಜೋಶ್ ಇಲ್ಲ, ಜೋಶ್ ಬರಾಕತ್ತಿಲ್ಲ. ಜೋಶ್ ಬರ್ಬೇಕಂತಂದ್ರ ಹಾಡ ಬೀಳ್ಬೇಕು ಅವ್ರಿಗೆ. ಹಾ ಹಾ ಹಾ, ಅಂದ್ರ ಹಾಡ ಹಾಡಿದ್ರನ ಅವ್ರಿಗೆ ಎಲ್ಲ ಹೊಟ್ಟೆ ತುಂಬತದೆ. ಹೌದ್ರಿ, ನಾ ಡ್ರೈವರ್ ನೋಡಲ್ಲ ಹಾಡ. ಆಯ್ತು ಬಿಡ್ರಿ, ಓಕೆ, ನಿಮ್ದೇ ಇರ್ಲಿ. ಅದೇ ಇದೇ ರೀತಿ ಜೋಶ ಕೊನೆಯವರೆಗೂ ಈ ಒಂದು ಕಾರ್ಯಕ್ರಮ ಮುಗಿಯೋವರೆಗೂ ಹೀಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳ್ತಾ ಬನ್ನಿ ಒಂದು ಭಕ್ತಿ ಗೀತೆಯನ್ನ ಕೇಳೋಣ. ನಿಮ್ ಊರಿಗೆ ಬರ್ಬೇಕಾದಾಗ ಒಂದು ಹುಡುಗಿ ಹೊಂಟಿದ್ಲು. ಮೊದಲಿನ ಹುಡುಗಿಯರು ಹೆಂಗ್ ಹೋಗ್ತಿದ್ರು,
ಅಂದ್ರೆ ಇಲ್ಲಿ ಅಜ್ಜಿ ಅಜ್ಜಿ ಅದರ್ಲ ನಿಮ್ಮ ವಯಸ್ಸಿನಾಗ ಮೊದಲು ಸಣ್ಣವ್ರಿದ್ದಾಗ ಅವ್ವ ಸಾಲಿ ಬಿಡುತ್ತಂದ್ರ ಮನಿಗೆ ಹಿಂಗ ಬುಕ್ಕ ಹಿಡ್ಕೊಂಡು ಮನಿಗೆ ಹಿಂಗ ಹೋಗ್ತಿದ್ರಿ. ಈಗಿನ ಹುಡುಗಿಯರ್ ಹೆಂಗ್ ಹೋಗ್ತಾರ? ಟೊನಕ್ಕ 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 ಹಿಂಗ್ ಕ್ರಾಸ್ ಮ್ಯಾಗ ಹೊಂಟಿದ್ಲು. ಸುಮ್ಮನ ಹೊಂಟಾಳ. ಆ ಹುಡುಗಿಯಿಂದ ಒಬ್ಬ ಹುಡುಗ ಫಾಲೋ ಮಾಡಕತ್ತಾನ. ಹೆಂಗ? ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ ಜಾನ್ಗೆ ಹೋಗ್ಬಿಟ್ಟೈತೆ. ಅವಾಗ ಹುಡುಗಿ ಹಿಂಗ್ ಹೊಳ್ಳಿದ ತಕ್ಷಣ ಏನ್ ಅನ್ಬೇಕ್ರಿ? ನಮ್ದಕ್ಕೆ ಮ್ಯಾರೇಜ್ಗಾಗಿ 4 ಮಕ್ಕಳು ಹಡ್ದು ಬಿಟ್ಟೈತೆ. ನಮ್ದಕ್ಕೆ ಮ್ಯಾರೇಜ್ಗಾಗಿ 4 ಮಕ್ಕಳು ಹಡ್ದು ಬಿಟ್ಟೈತೆ ಅನ್ಲ. ಆ ಹುಡುಗ ಓಡ್ ಹೋದವ ಈ ಗುಂಪಿನಾಗ ಎಲ್ಲಿ ಕೂತಾನ ಗೊತ್ತಿಲ್ಲ. ಒಂದ್ಸಲಿ ಜೋರದ ಚಪ್ಪಾಳೆ ಬರ್ಲಿ. ಓಕೆ, ಸೊ ಬನ್ನಿ ಈಗ ನಮ್ಮ ತಂಡದ ಹೆಮ್ಮೆಯ ಮತ್ತೋರ್ವ ಜಾನಪದ ಗಾಯಕ ಬಾರಂಗಡಿ ಹಾಡಿನ ಖ್ಯಾತ ಗಾಯಕರಾಗಿರುವಂತಹ ನಮ್ಮ ಪರ್ಸು ಸೂಡಿ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಒಂದ್ಸಲಿ ಜೋರಾದ ಚಪ್ಪಾಳೆ. ಹಿಂದಿ ಬರ್ತದ್ರಿ ಇಲ್ಲಿ ಯಾರಿಗಾರ ಮಾತಾಡಕ? ಹಿಂದಿ ಬರ್ತದ? ನಾ ಡ್ರೈವರ್. ನಂಬ್ತೀರಾ? ನಂಬ್ತೀರಾ? ನಿಮ್ಮ ಹುಡುಗರ ಭವಿಷ್ಯ ನನ್ನ ಕೈಯಾಗ ಐತೆ ಅಂದ್ರೆ ನಂಬ್ತೀರಿ? ಇಲ್ಲಲ್ಲ, ನಾನು ನಂಬುತ್ತಲೇ. ಅಪ್ಪಿ ಎಷ್ಟನೇತೆ? 4ನೇತೆ 5ನೇ ಪಾಠ ಯಾವುದು? ಚಿತ್ರಕಲೆ. ನೀ ಎಷ್ಟನೇತೆ? 65 95. ಬರೀ ಇದು ಒಂದ ಗೊತ್ತೀರಿ. ನಿಮ್ಮ ಮಕ್ಕಳಿಗೆ ಅಭ್ಯಾಸ ಕೇಳಿದ್ರೆ ಗೊತ್ತಿಲ್ಲ. ನಿಮ್ಮ ಮಕ್ಕಳಿಗೆ ಗೊತ್ತಿರೋದು ಏನು ಗೊತ್ತೇನ್ರಿ? ಪ್ರೀತಿಯ ಪರಿವಾಳ. ನಿನ್ನ ಮಕ್ಕ ನೋಡಿದ್ರೆ ಕುಂದಿರ್ತಾಳೆ ಎಲ್ಲಿಕ್ಕಿ ಅರಿವಿತುಗಳೆಯ ಹೇಳ ಹುಡುಗಿ ನನ್ನ ನಿನ್ನ ನಡುವ. ನಡೆದಿಲ್ಲ ಅಂದ್ರೆ ಲವ್ ಯಾಕೆ ಮಾಡಿದ್ರಿ? ನಡೆದಿಲ್ಲ ಬಂದ್ರ ಮಾಮನ ಬುಲ್ಲೆಟ್ ಗಾಡಿ ಪಡ್ಡ 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 ಹಿಂಗ ನಮ್ ಕಾಕನ ಮಗ ನೋಡ್ರಿ ನಿಂತು ಗಣ್ಣಾಗ ಎದ್ದು ಪಡ್ಡ 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 ನಮ್ಮ ಅಪ್ಪ ಅದು ಪಾಕ್ದನ ಹೊಡೆದಿದ್ದು. ಹಾಡಿನ ಒಳಗೆ ಎಷ್ಟರಿ ಮೊದಲಿನ ಹಾಡುಗಳು ಹೆಂಗಿದ್ದು? ದುಡ್ಡು ಕೊಟ್ಟರ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಗ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ. ಈಗ ಬಂದವ್ರಿ ಅಪ್ಪ ಲೂಜ ಅಮ್ಮ ಲೂಜ, ಅದು ಸರಿ ಇದು ಸರಿ, ಮನೆಯಾಗಿದ್ದವ್ರೆಲ್ರು ಲೂಜ. ನೋಡ್ರಿ ಅವಾಗಿನ ಹಾಡು ಎಷ್ಟು ಅರ್ಥಪೂರ್ಣ ಇದ್ದು. ಒಬ್ಬ ಕುಂಬಾರನ್ನ ಗಡಿಗೆ ಮಾಡ್ಬೇಕಾದ್ರೆ ಹಾಡು ಹಾಡಿದ್ದ. ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ, ಚಂದಕ್ಕ ತಂದೇನ ತಂಗಿ ನೀರಿಗ ಬಂದೇನ. ಎಷ್ಟು ಅರ್ಥಪೂರ್ಣವಾದಂತ ಹಾಡು. ಈಗ್ರಿ ಈಗ ಯಾವ ಹಾಡ? ವಾಟಿಕ ಶಾಂಪು ಹಚ್ಚಿ ತೊಳೆದಳ, ಯಾಕ ಬೇರೆ ಶಾಂಪು ಸಿಕ್ಕಿಲ್ಲ ನಿಮಗ? ವಾಟಿಕ ಶಾಂಪುನ ಬೇಕಿತ್ತ. ಓಕೆ, ಬರಲಿ ಒಂದ್ಸಲಿ ಜೋರಾದ ಚಪ್ಪಾಳೆ. ಸಮನೀಗ ನಮ್ಮ ತಂಡದ ಹೆಮ್ಮೆಯ ಜಾನಪದ ಗಾಯಕರು ಬಾರಂಗಡಿ ಹಾಡಿನ ಖ್ಯಾತ ಗಾಯಕರು ಪರ್ಸು ಸೂಡಿ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಒಂದ್ಸಲಿ ಜೋರಾದ ಚಪ್ಪಾಳೆ. ಅದೇ ರೀತಿ ಮತ್ತೋರ್ವ ಗಾಯಕಿ ನಮ್ಮ ಗಾನ ಭಜಾನ ಪಲ್ಲವಿ ಗಜೇಂದ್ರಗಡ ಅವ್ರನ್ನು ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಒಂದ್ಸಲಿ ಜೋರಾದ ಚಪ್ಪಾಳೆ. ಪಲ್ಲವಿ ಮೇಡಮ್ ಅವರು ಬರ್ರಿ, ಜಾಗ ಮಾಡ್ರಿ, ಪಟ ಪಟ ಸ್ವಲ್ಪ ಜಾಗ ಮಾಡ್ಕೊಡ್ರಿ. ಹಂಗ ಅವ್ರು ಬರೋ ಸ್ಪೀಡ್ ನೋಡಿದ್ರೆ ಎಲ್ಲಾರನ್ನೂ ತಿಳ್ಕೊಂಡ್ ಬರ್ತಾರ, ದಯವಿಟ್ಟು. ಓಕೆ, ಬರ್ರಿ ನಮ್ಮ ಗಾನ ಭಜಾನ ನಮ್ಮ ಪಲ್ಲವಿ ಗಜೇಂದ್ರ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಒಂದ್ಸಲಿ ಜೋರಾದ ಚಪ್ಪಾಳೆ. ಮಮ್ಮಿ ಓಡ್ಕೊತ ಬಾ ಅಂದಿನ ಮಮ್ಮಿ ನಾನು. ಓಡ್ಕೊತ ಬರ್ಬೇಕು ಹೇಳ್ರಿ ನೀವು. ಓಡ್ಬರ್ರಿ ಓಡ್ಬರ್ರಿ. ಜಿಕ್ಕೊಂಡ್ ಬರ್ರಿ ಅನ್ನಕತ್ತಾರ. ಓಕೆ, ಸೊ ಬನ್ನಿ ಈಗ ವೇದಿಕೆ ಮೇಲೆ ಬಾರಂಗಡಿ ಹಾಡಿನ ಖ್ಯಾತ ಗಾಯಕರು ನಮ್ಮ ಪರ್ಸು ಸೂಡಿ ಹಾಗೂ ಗಜೇಂದ್ರಗಡ ಪಲ್ಲವಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿದರೆ. ಒಂದ್ಸಲಿ ಜೋರಾದ ಚಪ್ಪಾಳೆ. ಶಕ್ತಿ ಪ್ರದರ್ಶನ. ಈಗ ನೀವುಂಟು ಅವ್ರುಂಟು, ಹಿಂದ್ ಕುಂತು ಹೀಗೂ ಉಂಟೆ. ಇಂಥ ಟೈಮ್ದಾಗ ಎಲ್ಲೋ ಮರ ಉಂಟೆ ಪಿಂಟೆ ಎಲ್ಲ ಏನಿದ್ರು ಕ್ರೈಮ್ ನ್ಯೂಸ್. ಓಕೆ, ಸೊ ಇದೇ ರೀತಿ ಶಾಂತ ರೀತಿಯನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ತಾಯಂದ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸೇರಿದಿರಾ. ಯಾವ ಆರಾಮದಿರಿ? ಈ ಕಡೆ ಇದ್ದವ್ರು ಮಾತಾಡ್ಸವಲ್ರು, ಈ ಕಡೆ ಇದ್ದವ್ರ ನಮಗ್ ಬಹಳ ಚಲೋ. ಆರಾಮದಿರಿ? ಚಲೋ ಅದಿರಿ? ಎಲ್ಲದಕ್ಕೆ
ಯಾಕ ನಿಮ್ ಹುಡುಗರು ಮಾತಾಡ್ಸಲ್ಲ, ನಮ್ಮ ಹೆಣ್ಮಕ್ಳು ಯಾಕೆ ಮಾತಾಡ್ಸ್ತಿ? ಹೌದ್ರಿ, ಹೆಣ್ಮಕ್ಳು ಅಂದ್ರೆ ದೇವ್ರ ಸಮಾನ. ಎಲ್ಲಿ ಇಲ್ಲಿ ಅಂತೀರಿ, ಮನ್ಯಾಗೆಲ್ಲ ರಗಡ ಕಷ್ಟ ಕೊಡ್ತೀರಿ, ಆದ್ರೂ ನುಂಗ್ಕೊಂಡ್ ಹೊಂಟಿವಿ. ಬಾ ಇತ್ತಗಡ. ಹಾ, ಎಲ್ಲ ನಮ್ಮ ಹೆಣ್ಮಕ್ಳು ಆಧಾರ್ ಕಾರ್ಡ್ ಮಂದಿ ಜೋರಾಗಿ ಚಪ್ಪಾಳೆ ಹೊಡ್ರಿ, ಒಟ್ಟು ಚಳಿ ಹೋಗ್ಬೇಕ. ಅಪ್ಪ ನಮ್ಮ ಪ್ಯಾನ್ ಕಾರ್ಡ್ ಮಂದಿ ಗಂಡ್ಮಕ್ಳು ಚಪ್ಪಳ ಹೊಡ್ರಿಪ್ಪ. ನೋಡಮ್ ನಾವ್ನ ಗುಡುಗ ಸೀಟ್ ಎಲ್ಲ ಬರ್ಬೇಕಾದ್ರೆ ನನ್ನ ಆಧಾರ್ ಕಾರ್ಡ್ ಲಿಂಕ್ ಬೇಕ. ಅಲ್ಲ, ಆಧಾರ್ ಕಾರ್ಡ್ಗೆ ಲಿಂಕ್ ಬೇಕಾಗ ನಮ್ಮಂತವ್ರದ್ದು ಫೋನ್ ನಂಬರ್ ಬೇಕಾ? ತಡಿ ಮಾತಾಡ್ಸಿ ಬಿಡ್ತೀನಿ. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್. ಯವ್ವ, ನಾಳೆ ಗಂಡನ ಜೋಡಿ ಬಾಳೆ ಮಾಡೋರ ನೀವು. ಆತವ ಕುಂದ್ರಂದ್ರ ಕುಂದ್ರಬೇಕು, ನಿಂದ್ರಂದ್ರ ನಿಂದ್ರಬೇಕು. ಯಾಕಂತ ಹೇಳ್ತೀನಿ ಕೇಳ. ಯಾಕಂದ್ರೆ ನಾವು ರೈತರ ಮಕ್ಕಳಿಗೆ ಮದ್ವೆ ಆಗುಲ್ಲ ಏನಿದ್ರು. ಯಾಕಂದ್ರೆ ನಿಮಗ ಅವ್ರು ಮಾಡ್ಕೊಳಂಗಿಲ್ಲ. ಹೌದಿಲ್ರಿ? ರೈತರು ನಾವು, ರೈತರು ಹುಡುಗಿನ ಮದ್ವೆ ಮಾಡ್ಕೊಳ್ಳೋರು. ಯಾರನ್ನ? ರೈತರ ಹುಡುಗಿಯರ್ನ. ನಮ್ಮ ತಂದೆ ತಾಯಿ ಕೊಡ್ಬೇಕಲ್ಲ, ಅವ್ರಿಗೆ ಮನ್ಸಿಗೆ ಬರ್ಬೇಕಲ್ಲ. ನೋಡ, ಒಂದು ವೇಳೆ 80% ನಾ ಲವ್ ಮಾಡಿರ್ಬೇಕು, 20% ನೀವು ಲವ್ ಮಾಡಿದ್ರಿ, ಪೊಲೀಸ್ ಸ್ಟೇಷನ್ ಒಳಗೆ ಓಕೆ. ಏನಾರ 80% ನಿಮ್ದು 20% ನಮ್ದು ಇತ್ತು ಅಂತ ತಿಳ್ಕೊ. ಲೇ ಮಗನಕ್ಕಿ ಹಾಯ್ ಅಂತ ಕಳಿಸ್ಯಾಳ, ನೀ ಕಳಿಸ್ಬೇಕಲ್ಲಿ. ಲೇ ಬೊಸಡಿಕೆ. ಅದಕ್ಕೆ ನಾವು ಮೆಸೇಜ್ ಮಾಡಬೇಕು ಅಂದ್ರು, ಕಾಲ್ ಮಾಡಬೇಕು ಅಂದ್ರೆ ಭಾಳ ಯೋಚನೆ ಮಾಡ್ತೀವಿ ಹುಡುಗರು. ಹೌದಿಲ್ರಿ? ಏನಂತ? ಯಾಕಲ್ಲೇ ಜೋರಾಗಿ ಬಾಯ್ ಮಾಡ್ತಿರ್ಲ? ಹೌದು, ಜೋರಾಗಿ ಬಾಯಿ ಮಾಡಕ ಇವತ್ತು ಜಾತ್ರೆಗೆ ಬಂದಿವಿ. ಅಲ್ಲೇ ಬಂದ್ಬಿಡ್ತೀನಿ. ಹಾ, ನಾವು ಯಾರಿಗೆ ದಂಡಿಗೆ ಹೆದರಿಲ್ಲ, ದಾಳಿಗೆ ಹೆದರಿಲ್ಲ, ಗಂಡುಡ್ರಿಗೆ ಅನ್ಸ್ತೀವಿ. ನೋವೇ. ಹಾ, ಈಗಿಂತ ನಾ ಮಾತಾಡಿ. ಈ ಹೆಣ್ಣು ಹುಲಿ ಬಂದ ಮೇಲೆ ಕ್ರಿಮಿ ಕಟಿಗಳು ಮಾತಾಡಬಾರ್ದು. ಈ ಗೆರೆ ದಾಟಿ ನಾನು ಬರಲ್ಲ, ಈ ಗೆರೆ ದಾಟಿ ನೋ ವೇ. ಹೌದಾ? ಯಾ ನೋಡಬೇಡ. ಹಾ, ಓಕೆ, ಬನ್ನಿ ಈಗ ಒಂದು ವಿಶೇಷವಾದ ಜಾನಪದ ಗೀತೆಗೆ ಧ್ವನಿಯಾಗಲಿದ್ರೆ ನಮ್ಮ ತಂಡದ ಹೆಮ್ಮೆಯ ಗಾಯಕರು ನಮ್ಮ ಪರಸವಣ್ಣಾಜಿ ಹಾಗೂ ಪಲಿಬೇಕಜಿಯವರನ್ನ ಗೀತೆಯನ್ನ ಕೇಳಿ ಆನಂದಿಸಿ. ಹೆಂಗಿದ್ರೆ ಹುಲಿಗಳೇ, ಅಕ್ಕ ತಂಗಿರಿ, ಅಣ್ಣ ತಮ್ಮಂದಿರಿ. ಏನ ಹುಲಿಯ? ಹಾ, ಮತ್ ಇಲ್ಲಾಕದ್ರ ಕಾಡಿಗೆ ಗುಡಿಸು. ಅವ್ರು ಟೇಜ್ ಮ್ಯಾಗ ಹುಲಿ ಬಿಟ್ಟಿದ್ದಕ್ಕೆ ಹುಲಿ ನೋಡಕ್ ಬಂದಾರ ಅವ್ರು. ನಿನ್ನ ನಂಗೆ ಇಲಿ ಮಾಡಿ ಅಣ್ಣ. ಹೌದಣ್ಣ. ಗಂಡ ಮಕ್ಳು ಮನ್ಯಾಗ ಅಷ್ಟ. ಹಾ, ಸೌಂಡ್. ಕೆಂಚಮ್ಮ ದೇವಿ ಮತ್ತು ಯಲ್ಲಮ್ಮ ದೇವಿಯ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತ ಇದು PK ಮೆಲೋಡಿಸ್ ಆರ್ಕೆಸ್ಟ್ರಾ. ಹಾ, ಓಕೆ, ಥ್ಯಾಂಕ್ ಯು. ಟ್ರ್ಯಾಕ್ ಸೌಂಡ್. 200 ರೂಪಾಯಿ ಕೊಟ್ಟ ಅಂತಡಿ. ಅಲ್ಲಿ 200 ರೂಪಾಯಿ ಕೊಡಿದ್ರೆ ನಾನಾ ಫೋನ್ ಪೇ ಮಾಡ್ತಿದ್ನಲ್ಲಿ ನನಗೆ. 200 ರೂಪಾಯಿ ಅದೇ ಅಂದಿದ್ರೆ ನಾನಾ ಫೋನ್ ಪೇ ಮಾಡ್ತಿದ್ನಿ. ಅದ ಅಭಿಮಾನ ಹುರುಪು ಹೆಚ್ಚಾಗಿ ಕೊಟ್ಟನ. ಬಟ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಮಾವ ನಿಷೇಧ ಕೊಟ್ಟು ಬೆಳಿಗ್ಗೆ ಕಿಸೆ ಹುಡುಕ್ಯಾಡಿ. ನಮ್ಮ ಹುಡುಗರು ಹಂಗಿಲ್ಲ, ಒಮ್ಮೆ ಕೊಟ್ರ ಅಂದ್ರೆ ಮುಗಿದೋತ. ಒಮ್ಮೆ ಹುಡುಗಿ ಕೈ ಹಿಡಿದ್ರೆ ಕೊನೆವರೆಗೂ ಬಿಡಲ್ಲ. ನಮ್ಮ ದೋಸ್ತಿ ಆಸ್ತಿ ಹಂಗೈತಿ. ಫಸ್ಟ್ನೇಕ ಆಸ್ತಿ ಮಾಡ್ಕೊಳ್ಳೋದು ಕಲೀರಿ, ದೋಸ್ತಿ ಅಲ್ಲ. ದೋಸ್ತಿ ನೋಡಿ ಯಾರು ಬರೋದಿಲ್ಲ, ನೆನಪಿಟ್ಕೋರಿ. ಆಸ್ತಿ ತಗೊಂಡ್ ಏನ್ ಮಾಡ್ತಿ? ಹಾ, ಬಂಗಾರ ಅಂತ ನಮ್ಮ ದೋಸ್ತ ಅದ್ರ. ಹುಲಿಗಳ ಯಾವ್ದು ಏನು ಬ್ರ್ಯಾಂಡ್ ಒರಿಜಿನಲ್ ಚಾಯ್ಸ್ ಹೌದಲ್ಲ ಅದು. ನಾವು ಕುಡಿದ್ರು ಅಷ್ಟ, ಕುಡಿಲಿಕ್ಕಂದ್ರ ಸೀದಾ ನಮ್ಮ ಮನೆಗೆ ಹೋಗ್ತೀವಿ ನಾವು, ಬೇರೆದ್ರ ಮನೆಗೆ ಹೋಗಲ್ಲ. ಮಂದಿ ಮನಿಗೆ ಬಾಗ್ಲ ಬಾ. ಹೌದವಿ. ಒಂದ ಹಾ, ನಿಮ್ಮವ್ ನಿನ್ ಮುಂಜಾನೆ ಏನ್ ಕುಡಿಸ್ತಾಳವಿ? ಯಾಕಪ್ಪ ಮಂದಿ ಮನಿಗೆ ಯಾಕೆ ಹಣಿಕೆ ಹಾಕಕ್ ನೋಡಿದ್ಯೋ? ಆರ್ಲೆಕ್ಸ್ ಅಂತ ಹಾಲು ಕುಡ್ತೀನಿ, ಹಾಲು ಕೇಸರಿ ಹಾಕೊಂಡು. ಅದಕ್ಕ ಎಷ್ಟು ಗುಂಡಾಗ ದಪ್ಪ ಆಗಕ್ಕ ನಿಮ್ಮ ಮೋಸ್ಟ್ಲಿ ನಿನ್ನ ಹಾಲಲ್ಲಿ ಹೇಳಕ್ ಕುಡಿಸಿರ್ಬೋದು. ಹೇ ನಾಯಿ, ಅದು ಯಾಲಕ್ಕಿ. ಅದ ಮತ್ತೆ ಹೇಳಕ್ಕಿ ನಮ್ಮ ಅದಾಳ ಇಲ್ಲ. ನೀ ಹಾಲು ಕುಡಿತಿಯಲ್ಲ, ಆ ಲೈಟಿಂಗ್ ಕಂಬ ಒಳಗಾಡ್ಸ ನೋಡೋಣ. ಎಲ್ಲಿತ್ತ ಇಲ್ಲಿ? ಹಾ, ಇಲ್ಲದಾವು ಸಾಕಷ್ಟು. ಈ ಲೈಟಿಂಗ್ ಕಂಬ ಒಳಗಾಡ್ಸ. ನಾ ಒಂದ್ ಮಾತು ಹೇಳ್ತೀನಿ. ನಾ ಹಾಲು ಕುಡಿತೀನಿ, ನಾ ದಪ್ಪದೀನಿ, ನನ್ನ ಕೈಲಾಗೋಲ್ಲ. ನೀನು ಅಲ್ಲದ ನೋಡಿ, ನಿಮ್ ದೋಸ್ತ ಇಬ್ರು ಕೂಡ ಅಳಗಾಡ್ಸ್ರಿ. ಅವಿ ನಾ ಒಳಗಾಡ್ಸೋದು ಬೇಡ. ಸಂಜೆ ಆತಂದ್ರ ಒಂದು ಕ್ವಾರ್ಟರ್ ಇಪ್ಪತ್ತು ಎಲ್ಲ ಕಂಬ ತಾವ ಒಳಗಾಡ್ತಾವ. ನಿನ್ನ ಕಿಸ್ ಬಾಯ್ ಕರೆಕ್ಟ್ ಆಗಿ. ಅವಿ ನಿಮ್ಗೆ ಯಾವಾಗ ದೇವ್ರ ಬೆಟ್ಟಿಗೆ ಅವನು? ವೆಂಕಟರಮಣ ಗೋವಿಂದ, ಶ್ರೀರಮಣ ಗೋವಿಂದ, ಎಲ್ಲವ ನಿನ್ನ ಹೇಳ್ಕೊಡೋದು ಬೇಡ ನೋಡಿ. ಇದನ್ನ ಮಾತ್ರ ಅಚ್ಚುಕಟ್ಟು ಅಂತಾರ. ಬರ್ರಿಲ್ಲ ಒಂದಾರ ಸ್ತೋತ್ರ ಮಂತ್ರ ಅಕ್ಕಮಾದೇವಿ ವಚನ ಶೋಭಾನ ಪದ ಹಾಡು ಬರ್ರಿ ನೋಡೋನು. ಹೂವ ಆವಾಗಿನ ಕಾಲದಾಗಿದ್ದು ದೇವರ ಪದ, ಶೋಭಾನ ಪದ, ಕುಟ್ಟು ಪದ, ಹಂತಿ ಪದ, ಬಿಸು ಪದ ಹೇಳನ.
ದ್ವಾಸಿಯ ಹಿಟ್ಟ ಬೀಸ್ ಈಗಿನ ಹುಡುಗರಿಗೆ ಬರೋದನ್ನ ಇಲ್ಲ ಹಂಗಿಲ್ಲ. ಹೆಣ್ಮಕ್ಳಿಗೆ ಹಾ ನೆಲವಿನ ಮ್ಯಾಗಿನ ಮಸರ ತಳಗ ಬಿದ್ದರ ಕೆಸರ ನಮ್ಮ ಪಲವಿ ಆಗ್ಯಾಡ್ರಿ ಬಸರ. ಯಾಕೆ ಎದಕ್ ಮಾತಾಡ್ತಿ ಬಂದದ್ದ 3 ನಿಮಿಷ ಅಟ್ಲಗುಟ್ಟ ಕಣ್ಣಾಗ ಕಟ್ಟಿದ್ನ ಹಂಗೆ ಅವಿ? ನಮ್ಮ ಕಾಕ ಯಾವ್ದ ಕಾಳ ಹಾಕಕತ್ತಿದ್ದಲ್ಲಿ ಇಲ್ಲೆಲ್ಲ ಅಲ್ಲದ ನೋಡಲ್ಲಿ ಕುಂತ ನೋಡು ಮೀಸಿ ಮಾವ ಏನು ಬರೋಬ್ಬರಿ ಸೈಜ್ ಹುಡುಕಿವ ಮತ್ ಕರೆಕ್ಟ್ ಸೈಜ್ ಮ್ಯಾಚ್ ಕಾಕ ಎಷ್ಟು ದಿನ ಕೆಲಸ ಆಗಿಲ್ಲ ಅವನು 2 ನಿಮಿಷದಾಗ ಕೆಲಸ ಮುಗಿಸಿಲ್ಲ ಬ್ಯಾಂಕ್ ನಾ ಒಂದ್ ಮಾತು ಹೇಳ ಮನಸ್ಸು ಕೂಡಿದ್ರ ಅದು ಯಾರಿಗೂ ಅದಕ್ಕೆ ಹಿರಿಯರ್ ಒಂದ್ ಮಾತು ಹೇಳ್ಯಾರ ಏನ್ ಹೇಳ ರವಿ ಹಿರಿಯರು ಹಣಿಯಕ್ಕಿ ಕೂಡಿ ಬಂದ್ರೆ ಹಡಿತಾಯಿ ಕೇಳಂಗಿಲ್ಲ ಅಂತ ಅದು ಬಾಸಿಂಗ ಕಟ್ಟುದ ಕೂಡುದ ಅದಕ್ಕೆ ನೆನಪಿಟ್ಕೋರಿ ಫಸ್ಟ್ ತಂದೆ ತಾಯಿ ಹೇಳ್ದಲ್ಲೇ ಮದುವೆ ಆಗೋದು ಕಲೀರಿ ಮತ್ತೆ ನೀವು ಮೊದಲು ಯಾಕೆ ನಮಗೆ ಆಸೆ ಹುಟ್ಟಿಸಿರ್ತೀರಿ ಏನಂತ ಇವ್ಯಾವ ಪಾರ್ಕ್ ಹೋಣ ಇಲ್ಲ ಎಲ್ಲ ಆ ಪಾರ್ಕ್ ಈ ಪಾರ್ಕ್ ಇವೆಲ್ಲ ಕೆರೆ ದಂಡಿ ಹೊಳೆ ದಂಡಿ ಮರ್ತೀರನ ಅವೆಲ್ಲ ಕೇಳಿಲ್ಲ ನೀನು ಬಿಟ್ಟು ನಾವು ಯಾರನ್ನೂ ಮದುವೆ ಆಗೋಲ್ಲ ಅಂತೇಳಿ ಹಿಂದಾಗಡೆ ನಿಮ್ಮ ಅಪ್ಪ ನಿಮ್ಮ ಮಾಡಿ ಹಿಡ್ಕೊಂಡು ಹೋಗಿರಿ ನಿಮ್ಮವ್ರ ಆಟ ಹಚ್ಚಿರಿ ಮತ್ತೆ ಚಲೋ ಹುಡುಗಿ ಸಿಗ್ತಾಳಂತ ನೀವು ನಮಗೆ ಚಲೋ ಹುಡುಗಿ ಸಿಗಿದ್ರೆ ನೀನ್ ಯಾವ ಬೀಳ್ತಿದ್ನಿ ಕಿಸಬಾಯಿ ಏಯ್ ಅವೇನೋ ಒಂದ್ ಸೈಜ್ ಅದಾವ್ ಚೀರ್ತಾವ್ ನೀ ಯಾಕೆ ಚೀರ್ಲಿ ಲೇ ಪಿತೃ ಬಿಲ್ಲಿಕ್ಕೆ ಹಾ ಇರುದ ಒಂದ್ ಚೋಟಿಲ್ಲ ಅಂದ್ರ ಗಂಡು ಹುಡ್ರು ಸೇರ್ತಾವ್ ಹೈಟ್ ಕಮ್ಮ ಪೈಟ್ ಜಾಸ್ತಿ ಓಕೆ ಥ್ಯಾಂಕ್ ಯು ನಾವು ಮಾಡೋದಿಲ್ಲ ತಮಾಸಿಗೆ ಅಂತ ಹೇಳ್ತಾ ಈಗ ಓಕೆ ಥ್ಯಾಂಕ್ ಯು ಯಪ್ಪ ಎಲ್ಲದಾರ ಅವರು ಓಕೆ ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿರ್ತೀರಿ ಅಶ್ಲೀಲ ಜಾನಪದಗಳನ್ನು ಹಾಡಬಾರ್ದು ಅಂತ ನೀವು ಕೇಳಿರ್ತೀರಿ ಅದನ್ನ ನಾವು ಹೇಳಬೇಕಾಗಿಲ್ಲ ಪ್ಲೀಸ್ ದಯವಿಟ್ಟು ಆದಷ್ಟು ಯಾವಾರ ಸಾಂಗ್ ಕೇಳೋರಿದ್ರೆ ನಮ್ಮ ಹಿರಿಯರಿಗೆ ಆಪರ್ ಇದು ಈ ವಯಸ್ಸಿನ ಹುಡುಗರಿಗಲ್ಲ ಹಾಂ ಅದು ಏನಾರ ಸಾಂಗ್ ಇಂಥವ ಹಾಡ್ಬೇಕು ಅನ್ನೋದಿದ್ರೆ ಒಂದು ಚೀಟಿ ಒಳಗೆ ಬರೆದು ಕಳಿಸ್ರಿ ನಮ್ಮ ಕಮಿಟಿಯವರಾಗಲಿ ಹಿರಿಯವರಾಗಲಿ ಖಂಡಿತವಾಗ್ಲೂ ನಿಮಗೋಸ್ಕರ ಒಳ್ಳೊಳ್ಳೆ ಸಾಂಗ್ಗಳು ಹಾಡೋಣ ತುಂಬ ಜನ ತಾಯಂದ್ರು ಕೂಡ ಬಂದಿರಿ ಯಾವ ಊಟ ಮಾಡ್ರಿ ಇಲ್ಲ ಏನೋ ತಾಕತ್ತ ಕಡಿಮೆ ಆಗೈತಿ ಹ್ಞೂ ಅನ್ರಿ ಜೋರಾಗಿ ಹೆಣ್ಣು ಮಕ್ಕಳೇ ಹಾಂ ಸ್ಟ್ರಾಂಗ್ ನಾವು ದುಡ್ದು ಹಾಕ್ಲಿಕ್ಕೆ ನೀ ಎಲ್ಲಿ ಸ್ಟ್ರಾಂಗ್ ಹಾಕಿದ್ ಬಿಡ ನೀನು ಸಭಾಯಿ ನಡಿ ಅಟ್ಟ ಹಚ್ಚ ಓಕೆ ಥ್ಯಾಂಕ್ ಯು ಅಂದ್ರೆ ನಾವು ಮಾಡಿ ಹಾಕೇ ಇಲ್ಲನ ಏ ಅವಿ ನಾವು ಹಗಲಿ ರಾತ್ರಿ ದುಡ್ದು ತೊಗೊಂಬಂದಿಲ್ಲ ಹಾಕ್ತೀನಿ ನೀನು ಅಲ್ಲಿ ಮಟ್ಟ ನೀ ಎಲ್ಲಿ ಹಾಕ್ತಿ ಏನ್ ದುಡ್ದು ಹಾಕ್ತೇನು ನಾವೊಂದ್ ವೇಳೆ ಮಾಡಿ ಹಾಕ್ಲಿಕ್ರಿ ಎಲ್ಲಿ ಹೊಕ್ಕಿ ಎಗ್ರೆಸ್ ಅಂಗಡಿ ಸತ್ತವ ನಾವು ಜೀವನ ಮಾಡಿದ್ವಿ 20 ವರ್ಷ ಜೀವನ ಮಾಡಿದ್ವಿ ಇನ್ನೊಂದು 20 ವರ್ಷ ಮಾಡಕ್ ಏನಾಗೈತೋ ದೋಸ್ತ ಅದಕ್ಕೆ ನೋಡಿಲ್ಲ ಮನ್ಯಾನ ಊಟ ತಿನ್ಬೇಕು ಕರೆಕ್ಟಾಗಿ ಕೂದ್ಲು ಬೆಳಿತಾವ್ ಅದಕ್ಕೆ ನಿಮ್ ತಾಯಿ 20 ವರ್ಷ ಆಗೋ ತನಕ ಕೈ ಆಡಿಸ್ತಾಳ ಕೂದ್ಲು ಬಂದಿರ್ತಾವ ಮದುವೆ ಆದ್ಮೇಲೆ ನೋಡಿರಿಲ್ಲ ನಾವು ಕೈ ಆಡಿಸ್ತೀವಿ ಎಲ್ಲ ಟಾಟಾ ನೋಡಲ್ಲಿ ಅದಕ್ಕೆ ನೆನಪಿಟ್ಕೋ ನಾವ್ ಹೇಳೋದನ್ನ ಫಸ್ಟ್ ಕೇಳಿ ಅಯ್ಯೋ ನೋಡಲ್ಲಿ ಮಾವ ಏ ಅವೇ ನಮ್ಮ ಕಾಕ ನೋಡಿ ಎಷ್ಟು ಚಂದ ಕಾಣ್ತಾನ ಏ ಅವೇ ನಿಮಗ ಜಡಿ ಇದ್ರನ ಚಂದ ನಮ್ಮ ಹುಡುಗರಿಗೆ ತಲೆ ಕೂದ್ಲಿಕ್ಕಿದ್ರೆ ಚಂದ ಕಾಣ್ತೀವಿ ನಾವು ಅಲ್ಲೇನ್ ಕಾಡ್ತಿ ಯಪ್ಪ ಯೂಟ್ಯೂಬರ್ಗಳಿಗೆ ಒಂದು ಮನವಿ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ಇತ್ತೀಚೆಗೆ ಹುಡುಗರು ಸೋಷಿಯಲ್ ಮೀಡಿಯಾ ಜಲ್ದಿ ನೋಡ್ತಾರ ಪ್ಲೀಸ್ ದಯವಿಟ್ಟು ಎಂಥದ್ದು ಏನಾರ ಇತ್ತಂದ್ರೆ ಕಟ್ ಮಾಡಿ ಹಾಕ್ರಿ ದಯವಿಟ್ಟು ಯಾಕಂತಂದ್ರೆ ಇದಾದ್ಮೇಲೆ ತಂಡ ಬಾಳ ಇರ್ತದೆ ಹುಲಿಗಳಿಗೆ ಇದಾದ್ಮೇಲೆ ಇದು ಒಂದು ಗೀತೆ ಆದ ನಂತರ ಬಾಜು ರನ ಗೆಳತಿ ಓಕೆ ಥ್ಯಾಂಕ್ ಯು ಬಾಜೂರನ ಗೆಳತಿ ಬಾಳ ಮನಸ್ಸಿಗೆ ಬರ್ತಾಳ ಬರ್ತದ ಅನ್ನೋ ಸಂಬಂಧ ಇಟ್ಟು ಬಂದು ನಿಂತಿರಿ ಓಕೆ ಬರ್ಲಿ ಒಂದ್ಸಲಿ ಜೋರಾದ ಚಪ್ಪಾಳೆ ಸೊ ಬನ್ನೀಗ ಬಂಗಾರ ಮನುಷ್ಯ ಚಿತ್ರದಿಂದ ತಾಯಂದ್ರಿಗೋಸ್ಕರ ವಿಶೇಷವಾದಂತಹ ಗೀತೆಯನ್ನ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಸಂಗೀತ ಮುದೋಳ್ ಹಾಗೂ ನಮ್ಮ ಪಲ್ವಿ ಅಕ್ಕಜೋರು ಆ ಒಂದು ಗೀತೆಯನ್ನ ತರ್ತಾ ಇದ್ರೆ ಒಂದ್ಸಲಿ ಜೋರಾದ ಚಪ್ಪಾಳೆ ಕೆಲಸ ಗಿಟ್ಲಿಕ್ರ ಅಕ್ಕ ಅನ್ನೋದು ಇಲ್ಲಾಂದ್ರ ಪಕ್ಕಾದಿ ತಗೋನಿ ಅನ್ನೋದು ಹಾ ಓಕೆ ಥ್ಯಾಂಕ್ ಯು ನಮ್ಮ ಹೆಣ್ಮಕ್ಳಿಗೋಸ್ಕರ ನಮ್ಮ ತಾಯಂದ್ರಿಗೋಸ್ಕರ ದೇವತಾ ಮನುಷ್ಯದಿಂದ ಬಾಳ ಬಂಗಾರ ನೀನು ಸಾಂಗ್ ಕೇಳ್ಯಾರ ತಾಯಂದ್ರು ಅವ್ರ ಸಂಬಂಧ ಹಾಡ್ತೀವಿ ಅದಾದ್ಮೇಲೆ ಬಾಜು ಊರನ್ನ ಹೇಳ್ತೀವಿ ಸೌಂಡ್ ಆಮೇಲೆ ಇದಕ್ಕೇನ 4 ರೋಡ್ದವು ಕಿನಾನ್ ಮೇಲ್ ದಂಡಿಗೆ ತಪ್ಸ್ಕೊಂಡು ಓಡ್ತೀವಿ ಕೆನಾಲ್ ದಂಡಿಗೆ ನೀರು ಬಿಟ್ರೆ ನೀರಲ್ಲಿ ತಪ್ಸ್ಕೊಂಡು ಹೋಗ್ತಿ ನೀರಾಗ ಹೋಗ್ಬೇಕಾಗ್ತದೆ ಎಲ್ಲೇ ನೀರಾಗ ನೀರಾಗಿ ಹೋದ್ರೂ ಮುಟ್ತೀನಿ ನಾನು ಮಾತಿನಾಗ ಮರಣ ಮಾಡ್ತಾರ ನೋಡ್ರಿ ಜಂಪ್ ಹೊಡಿ ಅಂದ್ರೆ ನೆಕ್ಸ್ಟ್ ಜಂಪ್ ಹೊಡ್ಸೋಮ ಓಕೆ
ಅಕ್ಕ ಏನ್ ಮಾಡ್ತಾಳ ತಂಗಿ ಮಾಡ್ದಂಗ. ಅಂದ್ರ ಅಕ್ಕ ಊಟ ಮಾಡಿದ್ರ ತಂಗಿ ಮಾಡ್ದಂಗ್ರಿ. ಇಲ್ವಾ ಒಬ್ಬನ ಗಂಡನ್ ಮಾಡ್ಕೋಬೇಕಂತಿದ್ವಿ ಆದ್ರ ಆಸ್ತಿ ಒಳಗ್ ಹಂಚಿ. ನಿಮ್ಮ ಅಕ್ಕ ಏನ್ ಮಾಡ್ತಾಳ ಅದನ್ನ ಮಾಡಕ್ಕೆ ನಿಮ್ಮ ಅಕ್ಕ ನಾನು ಲವ್ ಮಾಡತ್ತಾಳ ಮಾಡ್ತೀನಿ. ಓಕೆ ಎಲ್ಲಾನು ಬಿಟ್ಟು ಅಲ್ಲಿ ಹೋಗ ನೋಡಿ ಇವನು. ಓಕೆ ಸೊ ಬನ್ನೀಗ ವಿಶೇಷವಾದಂತ ಒಂದು ಡ್ಯಾನ್ಸ್ ನಮ್ಮ ಸ್ವಪ್ನ ಬಾಗಲಕೋಟೆ ಅವರಿಂದ ಆಲ್ ದ ಬೆಸ್ಟ್. ಬಾ 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 ಮೊದಲು ಮಾಡನಕತ್ತೀರನ ಮೊದಲು ಹಾಡು ಬಾ ಪಾಪ ಹಾಡಿಗಷ್ಟ. ಓಕೆ ಸೊ ತಾವೆಲ್ಲರೂ ಅಪೇಕ್ಷೆ ಪಟ್ಟಂತ ಗೀತೆಗಳನ್ನು ಕೂಡ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಈಗ ನಮ್ಮ ಬಸವರಾಜ್ ಎನ್ ತಾಳಿಕೋಟೆ ಅವರು ಒಂದು ಗೀತೆ ಅಪೇಕ್ಷೆ ಪಟ್ಟಿದ್ದಾರೆ, ಆರತಿಯೇ ಧರೆಗಿಳಿದಂತೆ ಅಂತ ಹೇಳಿ. ಸೊ ಆ ಒಂದು ಗೀತೆಯನ್ನ ಈ ಒಂದು ಜಾನಪದ ಗೀತೆ ಬಹಳ ಜನ ಅಪೇಕ್ಷೆ ಪಡ್ತಾ ಇದ್ದೀರಾ. ಬಾಜು ಊರನ ಗೆಳತಿ ನನ್ನ ಜೊತೆ ನೀವು ಹಾಡಿದ್ರಷ್ಟೇ ಅವ್ರಿಗೆ ಹೇಳ್ತೀನಿ. ಬಾಜು ಊರನ ಗೆಳತಿ ಮತ್ತ್ಯಾಕವ್ರಿ ನೀವ ಬಂದ್ಬಿಡ್ರಿ ಹೊಸರು. ನೀವು ಹಿಂಗೆ ಮಾಡ್ತೀರಂತ ಕುಂತಾರ ಸರ್ಗಳಲ್ಲಿ. ಓಕೆ ಬರ್ಲಿ ಈಗ ಓಕೆ ಸೊ ಬನ್ನಿ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಯನ್ನು ಅಪೇಕ್ಷೆ ಪಟ್ಟಿದ್ದಾರೆ ನಮ್ಮ ಬಸವರಾಜ್ ಎನ್ ತಾಳಿಕೋಟೆ ಅವರು. ನಮ್ಮ ತಾಯಿಲೆ ರೊಕ್ಕ ಕೊಟ್ಟಾರೆ ನಾಳೆ ಶಾಂಪೂ ಹಾಕೈತಿ. ರೊಕ್ಕ ಏನದು ಅಲ್ಲ ಇದ್ರ ಜೋಡಿ ರೊಕ್ಕ ಕೊಟ್ಟಿದ್ದಾರೆ ನಮ್ ಇತ್ತೀಚೆಗೆ ನಮ್ಮ ಪಲ್ಲವಿ ಅವರು ಶಾಂಪೂ ಹಚ್ಕೊಂಡು ಎಲ್ಲರೂ ತಲೆ ತಕೊಂಡ್ರಿ. ಇವರು ಹಾಳಿನ ತಿಕ್ಕಾಡ್ ಹಚ್ಕೊಂಡು ತಲೆ ತಕೊಳಕತ್ತಾರ ನೋಡಿ. ಇಲ್ಲ ಮತ್ತ ಮುತ್ತು ಹಳ್ಳಿ ಏನಂತ ಬರ್ದಾನ. ಓ ಟಿಕ ಶಾಂಪೂ ಹಚ್ಚಿ ತೊಳೆದಲಗ. ಯಾಕ ಬೇರೆ ಶಾಂಪೂ ಸಿಕ್ಕಿದಿಲ್ಲ ನೀನು? ರಗಡದವು ನಮ್ಮ ಅವ್ರವ್ರ ಚಾಯ್ಸ್ ಅದ, ಹೌದಲ್ರಿ? ಅವ್ರವ್ರ ಚಾಯ್ಸ್. ಈಗ ಕೆಲವೊಬ್ರು ಹೆಂಗ 8 ಎಕರೆ 10 ಎಕರೆ ಹೊಲ ಇದ್ದವನು. ಈಗ ನಾ ಮುದುಕರು ಲವ್ ಮಾಡ್ತೀನಿ, ಹುಡುಗರು ಮಾಡೋಲ್ಲ ನಾನು. ಯಾಕೆ ಹೇಳ? ಯಾಕಂದ್ರೆ 8 ಎಕರೆ ಹೊಲ ಇರುತ್ತೆ ಪಾಪ, ಮನ್ಸಿಗೆ ಬಂದು ನನ್ನ ಮೇಲೆ 2 ಎಕರೆ ಬರೀತಾನ. ನಿಮ್ಮ ಹುಡುಗರ ಹೆಸರು ಮೇಲೆ ಏನಿರ್ತೈತಿ? ಅದ ಒಂದು ಬೈಕು, ಅದು ಕಂತಿ ಮ್ಯಾಗ ಮೊಬೈಲ್ ಐತಿ, ಅದು EMI ಕಟ್ಟಬೇಕು. ಜೀವನನ EMI ಮ್ಯಾಗ ಹೊಂಟದವ. EMI ಎದ್ರ ಸಂಬಂಧ ಮಾಡ್ತಾರ ಹೇಳ? ಎಲ್ಲ ನಿಮ್ಮಂತವ್ರ ಸಂಬಂಧ ಮಾಡಿ 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 ತಲೆಗಿರ ಕೂದಲೂ ಉದುರಿರ್ತಾವ. ಕೂದಲು ಉರ್ದೇವು ನನ್ನ ಉದ್ರಿಲಿನ ಉದ್ರು ಪೊಸಿಷನ್ಗೆ ಬಂದಿಲ್ಲ. ನಾವು ಟೆನ್ಷನ್ ಕಡಿಮೆ ಕೊಟ್ಟಲ್ಲೇ ಇವತ್ತು ಭೂಮಿ ಮೇಲೆ ಇಟ್ಟು ಚೈನಿಯಾಗಿ ನಿಂತಿರ್ರಿ. ಟೆನ್ಷನ್ ಕಡಿಮೆ ಕೊಟ್ಟಲ್ಲೆಲ್ಲ ಟೆನ್ಷನ್ ಕೊಟ್ಟಲ್ಲೇನ ನನ್ನ ಪಾಪ ಹಿಂಗೆ ಒದರಾಡೋದಾಗ ಹಾಡ ಕೇಳಿ ಅವ್ರು ನೋಡಿ. ಇಲ್ಲ 1980-90 ಇಸ್ವಿ ಒಳಗ ಕೇಳಲಿ ಮಾವ ಇಬ್ಬಿಬ್ರು ಮದುವೆ ಆಗ್ಯಾನ. ಅಂದ್ರೆ ಈಗ 2030 ಇಸ್ವಿ ಒಳಗ ನೀವ್ ಇಬ್ರು ಗಂಡುಡ್ರಿ ಸೇರಿ ಒಬ್ಬಕಿನ ಮದುವೆ ಆಗ್ಬೇಕು. ಆ ಕಾಲ ಬರ್ತೈತಿ. ಯಾಕೆ ಹೇಳ? ನಾವ್ ಒಬ್ಬಕಿನ ಯಾಕೆ ಹೇಳ? ಯಾಕೆ ಅವಾಗ ನಮಗ್ ಬಾಳ ಸಂಕಟ ಕೊಟ್ರಿ ನೀವು. ಎಷ್ಟು ನಾಟಕ ಮಾಡ್ತಾಳ್ರಿ. ಅಯ್ಯೋ ನೀನ್ ನಾಟಕ ನೋಡೋದು ಭಾಳ ನೋಡಿನ ನಾನು. ಅವಾಗೆಲ್ಲ ಭಾಳ ನೋವು ಕೊಟ್ರಿ ನೀವು, ಹೆಣ್ಮಕ್ಳಿಗೆ ಭಾಳ ಗೋಳ್ ಕೊಟ್ರಿ. ಅದಕ್ಕೆ ಆ ಶಾಪ ಬಿಡುತ್ತೆ ನಿಮಗೆ, ಹೌದಲ್ವಾ? ಅಂತದೇನ್ ಮಾಡಿ ನಾವು ಅನುಭವ ಐತಿ ನೋಡವ್ರಿಗೆ. ಯಾಕ ಮತ್ತೆ ಬಡ್ದಿರ್ತಾನ ಹೊಡೆದಿರ್ತಾನ. ಅತ್ತಿ ಕೈಯಾಗ ಮಾವನ ಕೈಯಾಗ ಕುಟ್ಟುದು ಬಿಸುದು ಮಾಡಿ. ಯಾರಲ್ಲೇ ಈಗ್ರೇನಲ್ಲೇ ಮಿಕ್ಸಿ ಬಂದಾವ್, ಬರ್ರ ಅನ್ನಿಸ್ತಾವ, ಹೊರಗಡೆ ಹೋಗಿ ಬೀರ್ ಅನ್ನಿಸ್ಬಿಡ್ತಾವ. ಬೀರ್ ಅನ್ನಿಸಂಗಿಲ್ಲ ಏನ್ರಿ? ಓಕೆ ಸೌಂಡ್ ರಾಜ್ಕುಮಾರ್ ಸಾಂಗ್ ಕೇಳೋಣ, ಅವ್ರ ಸಂಬಂಧ ಹಾಡೋಣಂತ. ಇದಾದ ನಂತರ ಕೆಲವೊಂದು ಜಾಸ್ತಿ ಹಳೆ ಮೂಲ ಜಾನಪದಗಳನ್ನ ಕೇಳ್ರಿ. ಯಾಕಂದ್ರೆ ಪಿಕ್ಚರ್ ಸಾಂಗ್ ಕೇಳು ತಾಕತ್ ನಮ್ಮ ಹುಡುಗರಿಗಿಲ್ಲ, ಮೈಂಡ ಇಲ್ಲ, ಹೋಗೈತಿ. ಓಕೆ ಸೌಂಡ್. ಈಗ ನಮ್ಮ ಪಲ್ವಿ ಅಕ್ಕಾಜಿಯವರು ಜೇಂಟ್ಸ್ ಧ್ವನಿಯಲ್ಲಿ ಈ ಒಂದು ಗೀತೆಯನ್ನ, ಯಾಕಂದ್ರ ಸಕಲ ಕಲಾವಿದರು ನಮ್ಮ ಕಲಾ ತಂಡದ ಗಾಯಕಿ ಆಗಿರುವಂತ ನಮ್ಮ ಸಂಗೀತ ಮುದೋಳ್ ಹಾಗೂ ನಮ್ಮ ಪಲ್ವಿ ಅಕ್ಕಾಜಿಯವರ ಧ್ವನಿಯಲ್ಲಿ ಡ್ಯಾನ್ಸ್ ನೋಡಿ ಹೆಂಗ ಅನಿಸ್ತು ಯವ್ವ? ಮಕ್ಕೊಂದ್ರಿ ಸ್ವಿಚ್ ಅಪ್ ಆಗಿರ. ಅದಕ್ಕ ಹೆಣ್ಮಕ್ಳು ಅನ್ನೋದು ಗಂಡ ಮಕ್ಕಳು ನೋಡಿ ಎಷ್ಟು ಚಾರ್ಜಿಂಗ್ ಅದರಿ ಇಲ್ಲಿ. ನಾವು ಮನ್ಯಾಗ ಎಲ್ಲಾ ಕೆಲಸ ಬಗಸಿ ಮಾಡಿ ಬರ್ಬೇಕು, ನಮ್ಗೆ ಸುಸ್ತಾಗತ್ತ. ಮತ್ತ ನಾವೇನ್ ಹಂಗ ಬರ್ತೀವಿ? ಎಲ್ಲ ಕೆಲಸ ಬಗ್ಸಿ ಇಟ್ಟು ಬರ್ತೀವೇನ್ರಿ? ನಾವು ಕೆಲಸ ಮಾಡೇ ಬರ್ತೀವಿ. ತಡಿ ನಮ್ಮಂಗ ಕಸ ಮುಸ್ರಿ ಮಾಡ್ತೀರಾ? ಇಲ್ಲ. ನಮ್ಮಂಗ ಒಗ್ಯಾನ ಮಾಡ್ತೀರಾ? ಇಲ್ಲ. ನಮ್ಮಂಗ ರೊಟ್ಟಿ ಮಾಡ್ತೀರಾ? ಇಲ್ಲ. ನಮ್ಮಂಗ ಅನ್ನ ಸಾರತ್ತು ಮಾಡ್ತೀರಿ, ಅದು ನಾಯಿ ತಿನ್ನಲ್ಲ. ಏನ ಉಪ್ಪು ಹಾಕಿದ್ರ ಖಾರ ಹಾಕಲ್ಲ, ಖಾರ ಹಾಕಿದ್ರೆ ಉಪ್ಪು ಹಾಕಿರ್ಲ. ಅದೆಲ್ಲ ಬಿಡು, ನೀವ್ ರೊಟ್ಟಿ ಮಾಡ್ತಿ. ಅದಕ್ಕೇನಂತ ಗೊತ್ತನ್ನ? ಶುಗರ್ಲೆಸ್. ಮನ್ಯಾಂದಗದ ಎಲ್ಲ ಮಾಡಿ ನಾ ಬರ್ಬೇಕು. ಮಾಡ್ತೀನಿ. ಕಸ ಮುಸ್ರಿ ರೊಟ್ಟಿ ಮಾಡ್ತೀನಿ ನಾ. ರೊಟ್ಟಿ ಮಾಡ್ತಿ? ರೊಟ್ಟಿ ಮಾಡ್ತಾಳಂತ್ರಿ ಕೇಳ್ಬೇಕಾರ ಮಾಡ್ತೀನಿ. ಹ್ಞೂ ಅನ್ರಿ. ನಿಮ್ಮ ನನ್ನ ಕಡೆ ಆಗ್ರಿ ನೀವು. ಅಲ್ಲ ರೊಟ್ಟಿ ಹೊಡಿತಿರಲ್ಲ, ಅಲ್ಲ
ಕೈ ಹೆಂಗ್ ಬಡಿತಾರ ಅದೊಂದ್ ಸ್ವಲ್ಪ ಹೇಳ ಮೇಡಮ್ ಮಕ್ಳು. ಆ ರೊಟ್ಟಿ ತಡಿ ಹಾ ಸೀದಾ ನೋಡ. ಸೀದಾ ಕುಂದ್ರ ಮುಂದೆ ಮಂದಿ ಸರಿ ಇಲ್ಲ ನಮ್ಮ ಹುಡುಗರು ಕುಂತಾವ. ಏನ ಬಾಟ್ಲಿ ತಂದು ಇಡ್ತಾವ ಮುಂದ ಇರ್ಲಿ ಕೇಳಿಲ್ಲ ನೋಡ. ಇಲ್ಲ, ಈಗ ಬಳಿ ಮ್ಯಾಗ ಎರ್ಸ್ಕೋಬೇಕು, ಹಾ ಯಾಕೆ ಎರ್ಸ್ಕೋಬೇಕ? ಲಟ್ಸ್ಬೇಕು ಅನ್ಬಿಡಿ. ಹಾ ನೋಡ ಹಿಂಗ ಟಪ 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 ಬಡಿ. ಟಪ 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 ಗೊತ್ತೈತಿ. ಚಪಾತಿ ಮಾಡ್ತೀವಲ್ಲ ಹಂಗ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಏನ್ ಮಾಡ್ತೀವಿ? ಅದಕ್ಕೆ ರೊಟ್ಟಿ ಮಾಡಕ್ಕಿನ ಮುಂಚೆ, ರೊಟ್ಟಿ ಮಾಡಕ್ಕಿನ ಮುಂಚೆ ಹಿಟ್ ನಾಕ್ತಿವಿ. ಬೆಂಕಿ ಯಾರು ನಿಮ್ಮ ಅಪ್ಪ ಹಚ್ತಾನ? ಇದು ಒಲಿಗೆ ಬೆಂಕಿ ಹಚ್ತೀವಿ. ಬೆಂಕಿ ಹಚ್ಚಿ ನಿಮ್ಮ ಮೂರು ಎಕರೆ ಒಳಗೆ ಇಡ್ಸಿಟ್ರಿ ನಮ್ಮದು. ಹಂಗ ಅನ್ನಕ್ ಹೋಗ್ಬೇಡ. ನೋಡಿಲ್ಲ ಆಗಿನ ಕಾಲದಾಗಿತ್ತು 4 ರೊಟ್ಟಿ ತಟ್ಟಿ ಕೊಟ್ರೆ ರೊಟ್ಟಿನೂ ಗಟ್ಟಕ್ಕಿತ್ತು, ಹೊಟ್ಟಿನೂ ತುಂಬ್ತಿತ್ತು. ಈಗ ಇಡ್ಲಿ ವಡ ತಿಂತೀರಿ, ಪ್ಲಾಸ್ಟಿಕ್ ವಡ ಹಾಕಿರಿ, ದುಗ್ಸಿದ್ರೆ ಅದೇ ಇಡ್ಲಿ ವಡ ಮಾಡೋರು ಯಾರು? ತಂದು ಕೊಡೋರು ಯಾರು? ನಾವ ಕೊಟ್ಟೆ ಹಿಂಗಾಗಿ ಬರ್ಲಿ ಒಂದ್ಸಲಿ ಜೋರಾದ ಚಪ್ಪಾಳೆ. ನೆನಪಿಟ್ಕೋ. ಬೇಡ. ಖುಷಿ ಆಯ್ತು. ಸೊ ಈಗ ಅಪೇಕ್ಷೆ ಪಟ್ಟಿದ್ದಾರೆ ಅಣ್ಣಾಜಿ ಅವರು. ಸಾಂಗ್ ಲಿರಿಕ್ ಇಲ್ಲಣ್ಣ, ಸೊ ನಿಮಗೋಸ್ಕರ ನಿಮ್ಮ ಅಪೇಕ್ಷೆ ಮೇರೆಗೆ ನಮ್ಮ ಸ್ವಪ್ನ ಅವರು ಅದನ್ನ ಡ್ಯಾನ್ಸ್ ಅನ್ನ ಮಾಡ್ತಾರೆ ಅಂತ ಹೇಳ್ತಾ, ಸೊ ಬನ್ನಿ ಈಗ ನಮ್ಮ ತಂಡದ ಹೆಮ್ಮೆಯ ಗಾಯಕ ನಮ್ಮ ಮಂಜು ಅವರಿಂದ ಒಂದು ವಿಶೇಷವಾದ ಗೀತೆ, ಬಾಳು ಬೆಳಗುಂದಿ ಅವರ ಗೀತೆಗೆ ಧ್ವನಿಯಾಗಲಿದ್ದಾರೆ. ಹುಟ್ಟಿದ ಊರಿಗೆ ಹೋದರ ಅಲ್ಲಿ ಕಟ್ಟು ಬಡಿತಾರಲ್ಲ, ನೀವು ಬಿಚ್ಚು ಬಡಿದಿರ ಅಲ್ಲಿ ನೋಡಿ. ದಯವಿಟ್ಟು ಆರಕ್ಷಕರಿಗೆ ಪ್ರೋತ್ಸಾಹ ನೀಡಿ ದಯವಿಟ್ಟು. ಅಣ್ಣ ದಯವಿಟ್ಟು ಕಾರ್ಯಕ್ರಮ ಚಲೋ ನಡೆಯಕತ್ತೈತಿ. ದಯವಿಟ್ಟು ಆರಾಮ್ ನಿಂತ್ ನೋಡ್ರಣ್ಣ. ಕಾರ್ಯಕ್ರಮ ಬೇಕಾದ್ರೆ ಒಂದು ತಾಸು ಹೆಚ್ಚಿಗೆ ಮಾಡಿಕೊಡೋಣ, ನಿಂದಿರ್ತೇವಿ. ಹಲೋ, ಯಾಕಂದ್ರೆ ಅವ್ರ ಡ್ಯೂಟಿ ಅವ್ರು ತೋರಿಸಿದ್ರೆ ನಿಮ್ಗೆ ಅವಾಗ ಗೊತ್ತಾಗ್ತದೆ. ಪ್ಲೀಸ್ ದಯವಿಟ್ಟು ಎಲ್ಲರ ಹತ್ರ ರಿಕ್ವೆಸ್ಟ್ ತಳ ಕೂತ್ಕೊಳ್ಳೋಣ, ತಳ ಕೂತ್ಕೊಳ್ಳಿ. ಪ್ಲೀಸ್ ದಯವಿಟ್ಟು ಯಾಕೆ ಲಾಟೆ ಮಾಡ್ತೀರಿ? ತಳ ಕೂತ್ಕೊಂಡ್ಬಿಡೋಣ, ಏನಾಗಲ್ಲ. ಅದಕ್ಕೆ ಯಾದಗಿರಿ ಡಿಸ್ಟ್ರಿಕ್ಟ್ ಹುಣಸಗಿ ತಾಲೂಕಿಗೆ ಬರ್ಬೇಕ್ರಿ, ಹಾಡ್ತೀವಿ. ಓಕೆನಾ? ಹಾ, ಸೌಂಡ್ ಬಿಡ, ಸೌಂಡ್. ನೀವೆಲ್ಲ ಬಿಡ್ತೀರಿ, ಅದ ನಿಮ್ಮನ್ನ ಅಡಗಾಡ್ಸತ್ತ. ನೀವು ಬಾಟ್ಲಿ ನೋಡ. ಇನ್ನೊಂದೇನು ಗೊತ್ತನ, ನಮ್ಮ ಗಂಡ್ಮಕ್ಳು ಗುರಿ ಏನಿರ್ತದ ಹೇಳ್ರಿ? ಏನ ಕೂಡದ ಮ್ಯಾಗ ಅಳಗಾಡ್ಸೋದ ಗುರಿ ಇರ್ತದ, ಅದಕ್ಕೆ ಅಳಗಾಡಿಸ್ತೀವಿ. ಹಾ, ಅದಕ್ಕೆ ಅಳಗಾಡ್ಸ ಕುಡ್ದ ಮೇಲೆ ಅಳ್ಳಾಡ್ಸಕ್ ಚಾಲು ಮಾಡ್ಬಿಟ್ರಿ. ಅದಕ್ಕೆ ಬರ್ದು ಬಿಟ್ಟಾರ ಯೋಗರಾಜ್ ಭಟ್ರು, ಅಳ್ಳಾಡ್ಸು. ಹಾ ಹೌದಪ್ಪ, ಬಾಳ ಚಂದ ಆಡ್ತೀರಪ್ಪ. ಅದಕ್ಕೇನು ಕಡಿಮೆ. ಓಕೆ ಓಕೆ, ಬರ್ಲಿ ಒಂದ್ಸಲಿ ಜೋರಾದ ಚಪ್ಪಾಳೆ. ಎಲ್ಲದಾನ ವೀರು ಜಮ್ಕಂಡ್ ನೀನ್ ಕರೀತೀಯ, ಮಾರಿ ಹೊಡಿಲ್ಲ ನಿನಗೆ. ನಿಮ್ಮ ನೀನು ಕಿಸುಬಾಯಿ ಕರಸಾವ್ ಎಲ್ಲದಾನ ಕರ್ಸಬೇಕಾ? ಹಾ, ಕರಸ ಕೈಯಾನ ಪಾರಿ ಒಳಗ ಕೈ ಬರ್ಲಿ ವೀರು ಜಮಖಂಡಿ ಅವ್ರಿಗೆ ಒಪ್ಪಲಿ ಜೋರಾದ. ಎಲ್ಲಿದಾರ್ರಿ ಅವ್ರು? ಎಲ್ಲದಾನ ಎಲ್ಲಿದಾರ್ರಿ? ಈಗ ಬಂದಿಲ್ಲ ಟೈಮಿಗೆ. ಅಯ್ಯಪ್ಪ, ಎದಿನ ಹೊಡ್ಸಿದಲ್ಲೋ ಹಂಗೆ. ಯಾಕ ತಾಯಂದ್ರಿಗೋಸ್ಕರ ಒಂದು ತಾಯಿ ಮೇಲೆ ಗೀತೆ ತಗೊಂಡು ಬರೋಣ, ಮತ್ತೆ ನಿಮ್ಮ ಜಾನಪದ ಗೀತೆಗಳನ್ನು ಕೇಳೋಣ. ಓಕೆ ಓಕೆ, ಈಗ ಒಂದು ವಿಶೇಷವಾದಂತಹ ನಮ್ಮ ತಾಯಂದಿರಗೋಸ್ಕರ ಒಂದು ಜಾನಪದ ಗೀತೆಯನ್ನ ಕೇಳಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ವೀರು ಜಮಖಂಡಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸ್ತಾರೆ ಅಂತ ಹೇಳ್ತಾ, ಇದು MP ಮೆಲೋಡೀಸ್ ಆರ್ಕೆಸ್ಟ್ರಾ ಬಳಬಟ್ಟಿ. ಬನ್ನಿ ಈ ಒಂದು ಗೀತೆನ ಕೇಳಿ ಆನಂದಿಸಿ. ಕಾಚಾ ಬಾದಾಮ್ ಏನ್ ಹೇಳಕ್ ಬಂದೀನಿ ಅದನ್ನೇ ಕಿಡಿಸ್ಬಿಟ್ಟು. ಅದೊಂದು ಹುಡುಗಿ ಸಾಂಗ್ ವೈರಲ್ ಆಗಿದ್ದು ಗೊತ್ತೇನು? ಯಾವ್ದು ಹೇಳೋದು? ನಾನು ನಂದಿನಿ ಹುಡುಗಿ ನಂದಿನಿ. ಅಲ್ಲ, ಅದು ಆದ್ಮ್ಯಾಗ ಒಂದು ಬಂತು. ಅದಾದ್ಮೇಲೆ ಕರಿಮಣಿ ಮಾಲೀಕ ನೀನಲ್ಲ. ಅದು ಆದ್ಮ್ಯಾಗ ಒಂದು ಬಂತು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೂತನವಾದಂತೆ ನೀನು ಬಂದ ಮೇಲೆ ಬಾಕಿ ಇನ್ನೇನು. ಎಷ್ಟು ಬರಿಗೆಟ್ಟಿ ಅಲ್ಲ. ಒಂದ್ ವೇಳೆ ಪೊಲೀಸರಿಲ್ಲ ಅಂತ ಅಲ್ಲಿ ಬಂದೆ ಅಂದ್ರೆ ಒಳ್ಳೆ ಬರಲ್ಲ. ಅರ್ಧ ತಿಂದಿರ್ತೀರಿ. ಅಲ್ಲ, ಎತ್ಕೊಂಡು ಹೋಗಿ ಮನ್ಯಾಗ ಸೊಸೈಟಿ ಅಕ್ಕಿ ಮಾಡಿ ತಿನ್ನಿಸ್ತಿದ್ರು ಅವರು. ಅವ್ರೇನು ಸೊಸೈಟಿ ಅಕ್ಕಿ ಮಾಡಿ ತಿನ್ನಿಸ್ತಾರ? ನೋಡಿಲ್ಲ, 5 kg ನಮಗ ಫ್ರೀ ಆಗಿ ಬಂದವ್. ನಮ್ಮ 5 ಭಾಗ್ಯ ನಮಗದಾವ್. ನೋಡಿ ಯಾಕೆ ಬಂದವ್ ಹೇಳ? ಯಾಕಂದ್ರೆ ನಮ್ಮ ಮನಿಗೆ ಕ್ವಾರ್ಟರ್ ತಗೊಂಡು ಬಂದಿದ್ರು. ಫಸ್ಟ್ ಗಂಡ ಮಕ್ಳು ಎಲ್ಲದಾರ ಅಂತ ಕೇಳಿದ್ರು, ಇಲ್ಲೇ ಅದಾರ ಅಂದ್ವಿ. ಇಸ್ಕೊಂಡ್ರಿ. ಕುಡದ್ ಮೀಸೆದಾಗ ಯಾವ್ದು ಹಾಕಿದ್ರಿ ನೆನಪ ಇದ್ರಿ. ನಮಗ್ ಹಂಗಿಲ್ಲ, ಸೀರೆ ತಗೊಂಡ್ ಬಂದಿದ್ರು, ಕುಕ್ಕರ್ ತಗೊಂಡ್ ಬಂದಿದ್ರು. ಐ ಡೋಂಟ್ ನೋ ವೇ, ನಾವ್ ಹಾಕ್ತಿವಿ ಹೋಗ್ಯಪ್ಪ.
ಅಂದಿವಿ ಆಗ ನಮಗ್ ಕರೆಂಟ್ ಫ್ರೀ, ನಮಗ್ ಬಸ್ ಫ್ರೀ, ನಮಗ್ ಅಕ್ಕಿ ಫ್ರೀ, 2000 ಫ್ರೀ. ಏನಾರ ಮಾತಾಡಿದ್ವಿ ಹೊಲ ಮನಿ ಅಲ್ಲ ನಮ್ಯಾಗ, ಒಟ್ಟು ಹೊಲ ಮನಿ ಮ್ಯಾಗ ಕಣ್ಣಿಟ್ಟಾಡ್ರಿ. ಅದಕ್ಕೆ ಹಳ್ಳ್ಯಾಗ ನೋಡಿ ಅಲ್ಲ ಏನು ಜನತಾ ಪ್ಲಾಟ್ ಯಾರ ಹೆಸರಿಗೆ ಬರ್ತಾವ? ನಮ್ಮ ಹೆಣ್ಮಕ್ಳ ಹೆಸರಿಗೆ ನೆನಪಿಟ್ಕೋ. ಅದೇ ಹೆಣ್ಮಕ್ಳು ಪಾಪ ಕರುಣೆವಂತರು ಅಂತ ಕೊಟ್ಟಿರ್ತೀವಿ ನಾವು, ಹಾ ಹೌದಿಲ್ಲ? ಬನ್ನಿ ಒಂದ್ಸಲಿ ಜೋರಾದ ಚಪ್ಪಾಳೆ. ಅಣ್ಣ ಒಂದೇ ಒಂದು ಕಿವಿ ಮಾತು, ದಯವಿಟ್ಟು ಗೊಂಡಲಗೆರೆ ಗ್ರಾಮದ ಜನತೆ ಕಲಾವಿದರಿಗೆ ಬಹಳಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಸೊ ಯಾಕಂದ್ರೆ ಅಶ್ಲೀಲ ಗೀತೆ ಬಗ್ಗೆ ಸಾಕಷ್ಟು ಹೋರಾಟ ನಡೀತಾ ಇದೆ. ಈಗ ನಾವಿಲ್ಲಿ ಹೌದು ತಲೆ ಕೆಡ್ಸ್ಕೋಬೇಡ, ನೀವು ಹಾಡತ್ತ ಇಲ್ಲಿ ಬಂದು ದಯವಿಟ್ಟು ಒಂದೇ ನಿಮಿಷ ನಾ ಹೇಳಿದ್ರೆ ಕೇಳಿ. ಓಕೆ, ಸೊ ಬನ್ನಿ ಈಗ ಓಕೆ, ನಮ್ಮ ವೀರು ಜಮಖಂಡಿ ವೀರು ಜಮಖಂಡಿ ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ಒಂದ್ಸಲಿ ಜೋರಾದ ಚಪ್ಪಾಳೆ. ಓಕೆ, ಹಾ ಓಕೆ. ಈಗ ಬಹಳಷ್ಟು ಗಂಟೆಗಳಿಂದ ನಮ್ಮ ವೀರು ಜಮಖಂಡಿ ಅವರಿಗೆ ಕಾದು ಕುಳಿತಿರುವಂತ ಪ್ರೇಕ್ಷಕರಿಗೋಸ್ಕರ ಈಗ ನೇರವಾಗಿ ನಿಮ್ಮ ಮುಂದೆ ಬರೋದು ಸ್ವಲ್ಪ ಲೇಟ್ ಆಯ್ತ್ರಿ. ಲೇಟ್ ಯಾಕಂತಂದ್ರಪ್ಪ, ಕಲಾವಿದರಿಗೆ ಜನಗಳು ಬಾಳ ನೀ ಮತ್ತಷ್ಟ ಮಾಡಿದಿ ಹಾಳ ಆಗಿದ್ದೆ. ಇನ್ನು ಯಾರು ಇದಕ್ಕೆ ಚಂದ ನೋಡಿಲ್ಲ, ನಾಳೆ ನೋಡ್ರಿ ಈಗ ಬಾಡ್ ನೋಡುದು. ಹಾ ಆಗಿದ್ದನ್ನ ಬರ್ತಾ ಇದ್ರಿ, ಕೇಳಿಸಿ ಗಂಡನ ಸಂಕಟ ಹೇಳ್ಕೊತೀವಿ. ಯಾವಾಗ ಕೊಟ್ಟು ಕುಂತೆ ನನ್ನವ್ವ ನಿನ್ನ ಹೆಸರು ತರ್ಬೇಕಂತ ಬಾಳೆ ಮಾಡ್ತೀನಿ. ಯವ್ವ ಸಂಕಟ ನಮಗ್ ಗೊತ್ತೈತಿ. ಹೌದು, ಬಾಳೆ ಮಾಡ್ಕೊಂಡ್ ತಿಂತೀನಿ ಅಂತನ ಎಟ್ಟು ಏನ ಏನಿಲ್ರಿ, ಅದ್ಭುತವಾಗಿ ಮಾತಾಡಿದ್ರಿ ಅಂತ ಬಹಳ ಖುಷಿ ಆಯ್ತು. ಪಲ್ಲವಿ ಮೈಕ್ತಾ ಇಲ್ಲ. ಇನ್ನೊಂದು ಗೀತೆನ ಹಾಡ್ತೀನಿ. ಬಾಳ ಲೇಟ್ ಆಗಿ ಬಂದಿನ ತನ ತರ್ಕೊಂಡ್ಬಿಟ್ಟವ್ರು. ಹಾ ಬಾಳ್ ಲೇಟ್ ನಾ ಏನ ಮಾಡೀನಿ ಜನಕ, ಬಾಳ ಲೇಟ್ ಏನ್ ಮಾಡಿಲ್ಲ, ಜಲ್ದಿನ ಬಂದ ನಾ ಸುಮ್ಮನೆ. ನನ್ನ